ಹಲೋ ಎವ್ರಿವನ್, ಮೈ ನೇಮ್ ಇಸ್ ಪ್ರತೀಕ್. ನಾವು ಈ ವಿಡಿಯೋದಲ್ಲಿ ಜವಾಹರ್ ನವೋದಯ ಸೆಲೆಕ್ಷನ್ ಟೆಸ್ಟ್ 2026 ಅದ್ರ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಲಾಸ್ಟ್ ಡೇಟ್ ಬಂದು ನಿಮಗೆ 29 ಜುಲೈ 2025. ಈ ವಿಡಿಯೋದಲ್ಲಿ ಮೇಯ್ನ್ ಆಗಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಮತ್ತು ಅಪ್ಲಿಕೇಶನ್ ಹೇಗೆ ಹಾಕೋದು, ಯಾವ ವೆಬ್ಸೈಟಲ್ಲಿ ಹಾಕಬೇಕು, ಎಲಿಜಿಬಿಲಿಟಿ ಏನೇನು, ಡಾಕ್ಯುಮೆಂಟ್ಸ್ ಏನೇನು ರೆಡಿ ಆಗಿರಬೇಕು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಲ್ ಓವರ್ ಇಂಡಿಯಾ ಎಷ್ಟು JNVs ಇದೆ ಅಂದರೆ 254 JNVs ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಬಂದು 75+1 JNV ಇದೆ. +1 ಸ್ಟಾರ್ ಅಂತಂದರೆ ಅಡಿಷನಲ್ JNV ಸ್ಯಾಂಕ್ಷನ್ ಫಾರ್ ಡಿಸ್ಟ್ರಿಕ್ಟ್ಸ್ ಹ್ಯಾವಿಂಗ್ ಲಾರ್ಜರ್ ಕಾನ್ಸಂಟ್ರೇಷನ್ ಆಫ್ SC/ST ಪಾಪ್ಯುಲೇಷನ್. ಸೆಲೆಕ್ಷನ್ ಟೆಸ್ಟ್ 2 ಫೇಸಲ್ಲಿ ನಡೆಯುತ್ತೆ. ಒಂದು 13 ಡಿಸೆಂಬರ್ 2025 ಮತ್ತು 11 ಏಪ್ರಿಲ್ 2026. ಕರ್ನಾಟಕ ರೀಜನ್ ಯಾವಾಗಿದೆ ಅಂದರೆ 13 ಡಿಸೆಂಬರ್ 2025 11 AM ಸೆಲೆಕ್ಷನ್ ಟೆಸ್ಟ್ ಇರುತ್ತೆ. ಅಪ್ಲಿಕೇಶನ್ ಫೀ ಬಂದು ನೋ ಫೀ. ಮತ್ತು ನೀವು ಇಲ್ಲಿ ಮೆನ್ಷನ್ ಮಾಡಿರೋ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಫೋಟೋಗ್ರಾಫ್, ಸಿಗ್ನೇಚರ್ ಆಫ್ ಪೇರೆಂಟ್, ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್, ಮತ್ತು ಆಧಾರ್ ಡೀಟೇಲ್ಸ್, ಮತ್ತು ನಿಮ್ಮದು ರೆಸಿಡೆನ್ಸಿ ಅಡ್ರೆಸ್, ಅದು ಅಪ್ರೂವ್ಡ್ ಬೈ ಗೌರ್ಮೆಂಟ್ ಅಥಾರಿಟೀಸ್. ಮತ್ತು ಬೇಸಿಕ್ ಡೀಟೇಲ್ಸ್ ಯಾವ್ದು ಬೇಕು ಅಂದರೆ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್, ಆಧಾರ್ ನಂಬರ್, APAR ನಂಬರ್, ಪೆನ್ ನಂಬರ್ ಎಕ್ಸೆಟ್ರಾ. ಇಲ್ಲಿ ಮೆನ್ಷನ್ ಮಾಡಿದರೆ NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಮಾಡಿದರೆ ನೀವು ಕ್ಯಾಂಡಿಡೇಟ್ ಹತ್ರ B ಸರ್ಟಿಫಿಕೇಟ್ ಅಂತ ಹೇಳಿ ಇರುತ್ತೆ. ಆ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಯಾವ JNV ಬೇಕೋ ಆ JNVಗೆ ನಿಮ್ಮನ್ನ ಅಡ್ಮಿಷನ್ ಮಾಡಿಸ್ತಾರೆ. ಇಲ್ಲಿ ಪ್ರೊಸೀಜರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಮತ್ತು 5th ಸ್ಟ್ಯಾಂಡರ್ಡ್ ಏನಾದರೂ ನಿಮ್ಮ ಸ್ಕೂಲು ರೂರಲ್ ಇತ್ತು ಅಂದರೆ ನೀವು ರೂರಲ್ ಕ್ಯಾಂಡಿಡೇಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮನ್ನ ಅರ್ಬನ್ ಕ್ಯಾಂಡಿಡೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ವೆಬ್ಸೈಟಲ್ಲಿ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಮತ್ತು ರಿಸಲ್ಟ್ ಡೇಟ್ ಬಂದು ನಿಮಗೆ ರಿಸಲ್ಟ್ ಯಾವಾಗಿರುತ್ತೆ ಅಂದರೆ ಮೇ ಎಂಡಲ್ಲಿ ರಿಸಲ್ಟ್ ಇರುತ್ತೆ. ಎಲ್ಲಿ ಸಿಗುತ್ತೆ ರಿಸಲ್ಟು? ನಿಮ್ಮ NVS ವೆಬ್ಸೈಟಲ್ಲಿ. ಮತ್ತು ರೆಸ್ಪೆಕ್ಟಿವ್ JNVs, ಡಿಸ್ಟಿಕ್ ಎಜುಕೇಷನ್ ಆಫೀಸ್, ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್. ಈಗ ಮೇಯ್ನಾಗಿ ಏನಪ್ಪ ಅಂತಂದರೆ ನೀವು ಹೂ ಈಸ್ ಎಲಿಜಿಬಲ್ ಯಾರಿರ್ತಾರೆ ಅಂತಂದರೆ ಕ್ಯಾಂಡಿಡೇಟು 5th ಸ್ಟ್ಯಾಂಡರ್ಡಲ್ಲಿ ಓದ್ತಿರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ, ಯಾವ ಡಿಸ್ಟಿಕ್ಕಲ್ಲಿ ಓದ್ತಿದ್ದಾರೆ ಮತ್ತು ಯಾವ ಡಿಸ್ಟಿಕಲ್ಲಿ ರೆಸಿಡೆಂಟ್ ಇದ್ದಾರೆ ಆ ಡಿಸ್ಟಿಕ್ JNVಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ, ಇಲ್ಲಾಂದರೆ ಅವರು ಎಲಿಜಿಬಲ್ ಆಗಿರಲ್ಲ. ಮತ್ತು ಇನ್ನೊಂದು ಏಜ್ ಲಿಮಿಟ್ ನೋಡೋದಾದರೆ ಮಸ್ಟ್ ನಾಟ್ ಹ್ಯಾವ್ ಬೀನ್ ಬಾರ್ನ್ ಬಿಫೋರ್ 1st May 2014 ಆ್ಯಂಡ್ ಆಫ್ಟರ್ 31st 7 2016. ನೀವು ಯಾವಾಗ ಎಲಿಜಿಬಲ್ ಆಗಿರ್ತೀರ ಅಂತಂದರೆ ಇವೆರಡು ಡೇಟ್ ಮಧ್ಯೆ ನಿಮ್ಮದು ಬರ್ತ್ ಆಗಿರಬೇಕು. ಅವಾಗ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಎಲಿಜಿಬಲ್ ಆಗಿರುತ್ತೆ. ಮತ್ತು ಇನ್ನೊಂದೇನು ಮೆನ್ಷನ್ ಮಾಡಿದ್ರೆ ಅಂದರೆ ನೀವು ಮುಂಚೆ ನವೋದಯ ಎಕ್ಸಾಮ್ ಬರೆದು ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡ್ತೀರಾ ಅಂತಂದರೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ. ನಿಮ್ಮದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. NVS ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ನೋಡಿದ್ರೆ ಟೋಟಲ್ 100% ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟಲ್ಲಿ 75% ರೂರಲ್ಗೆ ರಿಸರ್ವ್ ಆಗಿರುತ್ತೆ. ಇನ್ನು 25%ಅಲ್ಲಿ ರೂರಲ್ ಮತ್ತು ಅರ್ಬನಲ್ಲಿ ಮೆರಿಟ್ ಲಿಸ್ಟಲ್ಲಿ ಬಂದಿರೋರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೇಯ್ನಾಗಿ ಏನು ನೋಡಬೇಕು ಅಂತಂದರೆ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್. ಕರ್ನಾಟಕದವ್ರಿಗೆ ಯಾವ ಲ್ಯಾಂಗ್ವೇಜ್ ಕೊಟ್ಟಿರೋದು? ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಮರಾಠಿ ಎಕ್ಸೆಟ್ರಾ ಆ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇಷ್ಟಪಡ್ತೀರಾ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಮತ್ತು ನೀವು ಎಕ್ಸಾಮಲ್ಲಿ ಆ ಲ್ಯಾಂಗ್ವೇಜಲ್ಲಿ ಅಟೆಂಡ್ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಟೆಸ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತಂದರೆ ಟೈಪ್ ಆಫ್ ಟೆಸ್ಟ್: ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಟೆಸ್ಟ್, ಲ್ಯಾಂಗ್ವೇಜ್ ಟೆಸ್ಟ್. ಇಲ್ಲಿ ಮೆಂಟಲ್ ಎಬಿಲಿಟಿ ನಂಬರ್ ಆಫ್ ಕ್ವಶನ್ಸ್ 40, ಮಾರ್ಕ್ಸ್ 50, ಡ್ಯೂರೇಷನ್ 60 minutes. ಅರ್ಥಮೆಟಿಕ್ ಟೆಸ್ಟಲ್ಲಿ ನಂಬರ್ ಆಫ್ ಕ್ವಶನ್ಸ್ 20, 25 ಮಾರ್ಕ್ಸ್, ಟೈಮ್ 30 minutes. ಲ್ಯಾಂಗ್ವೇಜ್ ಟೆಸ್ಟ್ 20, 25 ಮಾರ್ಕ್ಸ್, ಡ್ಯೂರೇಷನ್ 30 minutes. ಟೋಟಲ್ 80 ಕ್ವಶನ್ಸ್ ಇರುತ್ತೆ, ಮಾರ್ಕ್ಸ್ 100, ಟೋಟಲ್ 2 hours ಡ್ಯೂರೇಷನ್ ಆಫ್ ಎಕ್ಸಾಮ್. ನೀವು ಎಕ್ಸಾಮ್ನ ಯಾವ ರೀತಿ ಅಟೆಂಡ್ ಮಾಡೋದು ಅಂದರೆ ನಿಮಗೆ OMR ಕೊಟ್ಟಿರ್ತಾರೆ. OMRಲ್ಲಿ ಈ ರೀತಿ ಎನ್ಸರ್ಕಲ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ತೋರಿಸ್ತೀರ ನೋಡಿ, ಇಲ್ಲಿ ಈ ರೀತಿ ಎನ್ಸರ್ಕಲ್ ಮಾಡಬೇಕು. ಫಾರ್ ಮೋರ್ ಡೀಟೇಲ್ಸ್ ಈ PDF ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ